ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಪಿಡಿಒದ್ದು ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯ ರಿಸಲ್ಟ್ ರಿಲೀಸ್ ಆಗೈತಿ. ಇಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಕೆಪಿಎಸ್ಸಿ ಕಡೆಯಿಂದ ದುರಾಚಾರ ಎಸಗಿದಿರಿ ಅನ್ನೋ ಒಂದು ಕಾರಣಕ್ಕ ಲೆಟರ್ ಮತ್ತ ಮೇಲ್ ಅನ್ನು ಹೋಗಿದಾವ. ಸೊ ಈ ಒಂದು ಇಶ್ಯೂ ಏನ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಂಡ್ ವಿದ್ಯಾರ್ಥಿಗಳು ನಿಮ್ಗೆ ಯಾರಿಗೆಲ್ಲ ಒಂದು ಲೆಟರ್ ಬಂದದ, ಮೇಲ್ ಬಂದದ, ನೀವು ಭಯ ಆಗೋ ಒಂದು ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಒಂದು ಪ್ರಾಬ್ಲಮ್ಸ್ ಸೊಲ್ಯೂಷನ್ ಅನ್ನೋದು ಇರ್ತದ. ಅಂಡ್ ಒನ್ ಮೋರ್ ಥಿಂಗ್ ಅಂತಂದ್ರ ನಿಮ್ಮ ಎಲ್ಲ ಕ್ವಶನ್ಸ್ ಗಳಿಗೆ ನಾನು ಸಂಡೇ ಒಂದು ಕ್ವಶನ್ ಆನ್ಸರ್ ವಿಡಿಯೋ ಒಳಗ ಆನ್ಸರ್ ನ ಮಾಡ್ತೀನಿ. ಸೊ ಕೀಪ್ ಟ್ಯೂನ್ಡ್ ವಿತ್ ಮೈ ಚಾನಲ್. ಈಗ ಕೆಪಿಎಸ್ಸಿ ಒಂದು ಪರೀಕ್ಷೆ ಒಂದು ನೋಟಿಫಿಕೇಶನ್ ಮಾರ್ಚ್ 15, 2024 ನೋಟಿಫಿಕೇಶನ್ ರಿಲೀಸ್ ಆಗಿತ್ತು. ಇನ್ನ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ 16/11/2024 ನವೆಂಬರ್ 16 ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ನಡೆದಿತ್ತು. ಇನ್ನ ನಾನ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 7, 2024 ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ನಡೆದಿತ್ತು. ಇಲ್ಲಿ ಏನಾಗೈತಂದ್ರ ಕೆಲವು ವಿದ್ಯಾರ್ಥಿಗಳು ಏನೊಂದು ಲೆಟರ್ ರೈಟಿಂಗ್ ಇರ್ತದಲ್ಲ, ಲೆಟರ್ ರೈಟಿಂಗ್ ಒಳಗೆ ಒಂದು ರೂಲ್ಸ್ ಇರ್ತದ. ಅಲ್ಲಿ ನೀವು ಫ್ರಾಮ್ ಅಡ್ರೆಸ್ ಆಗಿರ್ಬೋದು, ಟು ಅಡ್ರೆಸ್ ಏನ್ ಇರ್ತಾವಲ್ಲ ಅದ್ಲೆಲ್ಲ ನಿಮ್ಮ ಒಂದು ಸ್ವಂತ ಹೆಸರಾಗಿರ್ಬೋದು, ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್ ನ ಎಲ್ಲ ಹಾಕ್ಬಾರ್ದು. ಬಟ್ ಕೆಲವು ವಿದ್ಯಾರ್ಥಿಗಳು ಮಿಸ್ಟೇಕ್ಲಿ ಏನ್ ಮಾಡ್ಬಿಟ್ಟಾರಂದ್ರ ಅವ್ರದ ಹೆಸರು, ಕಾಂಟ್ಯಾಕ್ಟ್ ನಂಬರು, ಅವ್ರದ ಅಡ್ರೆಸ್, ಪಿನ್ ಕೋಡು, ಜಿಲ್ಲೆ ಹೆಸರು ಎಲ್ಲ ಹಾಕ್ಯಾರ. ಸೊ ಇದು ಕೆಪಿಎಸ್ಸಿ ಒಂದು ರೂಲ್ಸ್ ಗೆ ಅಗ್ನೆಸ್ಟ್ ಅದ. ಇದು ಒಂದು ಸ್ಕ್ಯಾಮ್ ಇರಬಹುದು, ವಿದ್ಯಾರ್ಥಿಗಳು ಸ್ಕ್ಯಾಮ್ ಮಾಡತಾರೇನೋ, ಈ ತರ ಒಂದಷ್ಟು ಕಾರಣಗಳಿಂದ ವಿದ್ಯಾರ್ಥಿಗಳು ದುರಾಚಾರ ಎಸಗಿದರು ಅನ್ನೋ ಒಂದು ವರ್ಡ್ ಯೂಸ್ ಮಾಡ್ಯಾರ. ಈ ವರ್ಡ್ ಆಕ್ಚುಲಿ ನಂಗ ಪರ್ಟಿಕ್ಯುಲರ್ಲಿ ಹರ್ಟ್ ಅನ್ಸಿತ್ತು. ಯಾಕಂದ್ರ ಕೆಪಿಎಸ್ಸಿ ಕಡೆಯಿಂದ ಎಷ್ಟೆಲ್ಲಾ ಮಿಸ್ಟೇಕ್ಗಳು ಆಗತ್ತವ, ಎಷ್ಟೆಲ್ಲಾ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಫೇಸ್ ಮಾಡತ್ತಾರು. ಬಟ್ ಅಂತದ್ರೊಳಗ ವಿದ್ಯಾರ್ಥಿಗಳಿಗೆ ಈ ತರ ಏನೋ ಮಿಸ್ಟೇಕ್ಲಿ, ಅದು ಫಸ್ಟ್ ಟೈಮ್ ಬರೆಯುವಂತ ವಿದ್ಯಾರ್ಥಿಗಳಿಂದ ಈ ಒಂದ್ ತಪ್ಪ ಜಾಸ್ತಿ ಆಗಿರ್ತೈತಿ ಅನ್ಕೊಳ್ಳೋಣ. ಸೊ ಈ ತರ ವರ್ಡ್ಸ್ ಕೇಳಿದಾಗ ಸ್ವಲ್ಪ ಬೇಜಾರಂತೂ ಆಗೇ ಆಗ್ತದ. ಇನ್ನ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳು 185 ವಿದ್ಯಾರ್ಥಿಗಳಿಗೆ ಮತ್ತೆ ನಾನ್ ಹೈದರಾಬಾದ್ ಕರ್ನಾಟಕದ 630 ವಿದ್ಯಾರ್ಥಿಗಳಿಗೆ ಈ ಒಂದು ಲೆಟರ್ ಸ್ಪೀಡ್ ಪೋಸ್ಟ್ ಮೂಲಕನು ತಲುಪಿರ್ಬೋದು ಅಥವಾ ಮೇಲ್ ನು ಬಂದದ. ಸೊ ನೀವು ಒಂದ್ಸಲ ಮೇಲ್ನು ಚೆಕ್ ಮಾಡ್ಕೊಳ್ರಿ. ಇಲ್ಲ ಏನಂದ್ರ ವಿದ್ಯಾರ್ಥಿಗಳು ಒಮ್ಮೆ ಹೆದರೋ ಅಂತ ಚಾನ್ಸಸ್ ಅದ. ಏನು ಈಗ ನೆಕ್ಸ್ಟ್ ಹಂಗಾದ್ರೆ ನಂದು ಪಿಡಿಒ ನಂದು ಪೇಪರ್ 2 ಎಲ್ಲ ಚಲೋ ಹೋಗೈತಿ, ಬಟ್ ನಾ ಕ್ಲಿಯರ್ ಮಾಡ್ತೇನೋ ಇಲ್ಲೋ, ಈ ಒಂದು ರೀಸನ್ ಗೆ ಏನಾರ ಪ್ರಾಬ್ಲಮ್ ಆಗ್ತೈತೇನೋ ಅಂತ ಹೆದರಿಕೆ ಡೆಫಿನೆಟ್ಲಿ ಆಗೋದು ಖಂಡಿತ. ಬಟ್ ದಯವಿಟ್ಟು ನೀವು ಸ್ಟ್ರೆಸ್, ಭಯ ಪಡಾಕ್ ಹೋಗ್ಬೇಡ್ರಿ. ಇಲ್ಲೊಂದು ಸೊಲ್ಯೂಷನ್ ಅದ. ಏನಂತಂದ್ರ ಈ ಮಂತ್ ಎಂಡ್ ವರ್ಗು ಟೈಮ್ ಕೊಟ್ಟಾರ, ಒಂದು 30th ವರ್ಗು ಟೈಮ್ ಕೊಟ್ಟಾರ. ಲಿಖಿತ ರೂಪದೊಳಗ ಅವ್ರಿಗೆ ಯಾಕೆ ನೀವು ನಿಮ್ಮ ಅಡ್ರೆಸ್, ನಿಮ್ ಕಾಂಟ್ಯಾಕ್ಟ್ ನಂಬರ್ ನ ಬಳಸಿದ್ರಿ ಅನ್ನೋದಕ್ಕ ಒಂದು ರೀಸನ್, ಜೆನ್ಯೂನ್ ಆದಂತ ರೀಸನ್ ಕೊಡ್ರಿ ಅಂತ ಹೇಳ್ಯಾರ. ಸೊ ನೀವೇನ್ ಮಾಡ್ರಿ, ಲಿಖಿತ ರೂಪದೊಳಗ ಒಂದು ಲೆಟರ್ ನ ಬರೀರಿ ಒಂದು ಕೆಪಿಎಸ್ಸಿಗೆ. ಯಾವ ಕಾರಣದಿಂದ ಪೇಪರ್ ಲೆಂಗ್ದಿ ಇರ್ತದ ಕಡ್ಡಾಯ ಕನ್ನಡ. ಸೊ ಪೇಪರ್ ಲೆಂಗ್ದಿ ಇದ್ದ ಕಾರಣ ಒಂದು ಬೇಗ ಮುಗಿಸೋ ಗದ್ದಲದೊಳಗನ ಕ್ವಶನ್ ನ ಓದ್ಲಿಲ್ಲೋ ಅಥವಾ ಫಸ್ಟ್ ಟೈಮ್ ಬರೆಯಾತಿದ್ದೆ, ಈ ತರ ನಿಮ್ದು ಏನೊಂದು ಜೆನ್ಯೂನ್ ರೀಸನ್ ಐತ್ಲಾ, ಆ ಒಂದು ರೀಸನ್ ನ ಕೊಟ್ಟು ಸಿಗ್ನೇಚರ್ ಹಾಕಿ ನೀವು ಒಂದು ಲೆಟರ್ ನ ಅವ್ರಿಗೆ ಕಳಿಸ್ರಿ. ಅಂಡ್ ರೆಸ್ಪಾನ್ಸ್ ರಿಪ್ಲೈ ಮಾಡ್ದ ಇರಾಕ್ ಹೋಗ್ಬೇಡ್ರಿ. ಯಾಕಂದ್ರೆ ನೀವ್ ಏನಾರ ರಿಪ್ಲೈ ಮಾಡ್ದ ಉಳಿದ್ರಿ ಅಂತಂದ್ರೆ ನಿಮ್ ಕ್ಯಾಂಡಿಡೇಚರ್ ಕ್ಯಾನ್ಸಲ್ ಆಗುವಂತ ಚಾನ್ಸ್ ಐತಿ. ಹಿಂಗಾಗಿ ನಿಮ್ದು ನೆಕ್ಸ್ಟ್ ಪಿಡಿಒ ರಿಸಲ್ಟ್ ಅನ್ನು ಇನ್ನ ಬಂದಿಲ್ಲ. ಸೊ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ, ಇನ್ನು ಮೇನ್ ರಿಸಲ್ಟ್ ಅನ್ನು ಬಂದಿಲ್ಲ. ಸೊ ನೀವು ರಿಪ್ಲೈ ಮಾಡಿದ್ರಿ ಅಂತಂದ್ರ ಏನು ಪ್ರಾಬ್ಲಮ್ ಆಗಂಗಿಲ್ಲ. ಸೊ ಐ ಹೋಪ್ ಈ ಒಂದ್ ವಿಡಿಯೋ ನಿಮಗೆ ಯೂಸ್ಫುಲ್ ಆಗೈತೆ ಅನ್ಕೋತೇನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.